ಕೋಲಾರ ಕೈಗಾರಿಕೆ ಪ್ರದೇಶದಲ್ಲಿದ್ದಂಥ ಈಗಾಗಲೇ ಕೆಮಿಕಲ್ ಕಂಪನಿಗಳ ಅವಾಂತರಕ್ಕೆ ನಿಜಕ್ಕೂ ಜನರು ಹೈರಾಣಿಕೀಡಾಗಿದ್ದಾರೆ ಅಂತ ಹೇಳ್ಬೋದು. ಇದ್ದಂಥ ಕೆಮಿಕಲ್ಲು ಮತ್ತು ವೆಸ್ಟ್ ವಾಟರ್ ಏನು ಪ್ಲ್ಯಾಂಟ್ ಇತ್ತು, ಘಟಕ ಇತ್ತು, ಅದು ಕೂಡ ಬಂದು ಬಿದ್ದದ. ಹೀಗಾಗಿ ಕೆಮಿಕಲ್ ಕಂಪನಿಯವರು ಹಳ್ಳಕ್ಕೆ, ಕೊಳ್ಳ, ಬಾವಿಗಳಿಗೆ ನೀರು ಬಿಡೋದ್ರಿಂದ ನೋಡ್ಬೋದು. ಇದು ಬೋರ್ವೆಲ್ ನೀರಿದೆ, ಸಂಪೂರ್ಣವಾಗಿ ಯೆಲ್ಲೋ ಕಲರ್ ನೀರು ಬರ್ತಾಯಿದೆ ನೋಡ್ಬೋದು ನೀವು. ಒಳಗಡೆ ಎಷ್ಟು ನೀರಿನ ಬುರುಗು ಬರ್ತಾ ಇದೆ ಅಂದರೆ ಕೆಮಿಕಲ್ ನೀರು ಬಿದ್ದಾಗ ಎಷ್ಟು ಬುರುಗು ಬರಲ್ಲ. ಸಂಪೂರ್ಣವಾಗಿ ನನ್ನ ಕೆಮಿಕಲ್ ನೀರು ರೈತರ ಹೊಲ ಗದ್ದೆಗಳಿಗೆ ಈಗಾಗಲೇ ಹಜರ್ಗಿ ಇರ್ಬೋದು, ನಿಜಾಂಪುರ ಇರ್ಬೋದು, ಬೆಳ್ಳೂರು ಇರ್ಬೋದು, ಕೋಲಾರ ಇರ್ಬೋದು, ಈ ಭಾಗದ ಹಳ್ಳಿಗಳ ರೈತರು ಮತ್ತು ಜಾನುವಾರುಗಳ ಹೊಟ್ಟೆಗೆ ವಿಷ ಸೇರ್ತಾ ಇದೆ ಅಂತ ಹೇಳ್ಬೋದು. ನೋಡ್ಬೋದು ಇವು ನೀರು ಯೆಲ್ಲೋ ಕಲರ್ ಇವೆ, ಸಂಪೂರ್ಣ ನೋಡ್ಬೋದು ಯಾವ ರೀತಿ ವೈಟ್ ಇರ್ತಾವೆ ನೀರು, ಯೆಲ್ಲೋ ಕಲರ್ ಏನದಂದ್ರೆ ನೀರಿವೆ. ಈ ರೀತಿ ಈಗಾಗಲೇ ನೀರು ಸ್ಮೆಲ್, ನೀರಿಂದು ವಾಸನೆ ಕೂಡ ಬರ್ತಾಯಿದೆ. ಇಲ್ಲಿ ರೈತರಿದ್ದಾರೆ, ಗ್ರಾಮಸ್ಥರಿದ್ದಾರೆ ನೋಡ್ಬೋದು. ಈ ನೀರಿಂದು ಇವೇ ನೀರು ಬಾಟಲಲ್ಲಿ ತುಂಬಿದ್ದಾರೆ ನೋಡ್ಬೋದು. ಯಾವ ರೀತಿ ಕೆಂಪು ಕಲರ್ ನೀರು ಕಾಣಿಸ್ತಾ ಇವೆ. ಸಂಪೂರ್ಣವಾಗಿ ಏನದಂದ್ರೆ ಗಬ್ಬು ನಾರುತ್ತಿರುವ ನೀರು, ವಾಸು ನೀರು, ಪ್ರತಿಯೊಂದು ಕೊಳವೆ ಬಾವಿಯಲ್ಲಿ ಏನದ ಇಂಥ ನೀರು. ಇಲ್ಲಿ ಹೊಲದವರೇ ಇದ್ದಾರೆ. ಈ ನೀರು ಹಿಂಗೆ ಕೊಂಟವ್ರಿ ಕಲರ್ ಸರ್ ಕೆಮಿಕಲ್ ಇದ್ದ ಸಲ ಕೊಂಟವ ಸರ್. ಕೆಮಿಕಲ್ ಹಿಂಗೆ ಅವ್ರಿ ಸರ್ ಹಂಗೆ ಬರ್ತಾರೆ. ಆಯ್ತು ಕುಡ್ಲಿಕ್ಕೆ ಹೋಗಲ್ಲ ಸರ್, ಇವು ಕುಡಿಲೇವ್ರಿ ಮನೇಲಿ ತರ್ತೀವ್ರಿ, ಫಿಲ್ಟರ್ ನೀರು ತರ್ತೀವಿ, ಕುಡಿತೇವೆ ಸರ್. ಈಗ ಗಾಣ ಹೊಂಟವಲ್ಲ ನೀರು, ಗಾಣ ಹೊಂಟವ ಸರ್, ಹಂಗೆ ಹೊಡ್ತೀವಿ. ಏನು ಮಾಡ್ಬೇಕು ಸರ್? ಈಗ ಎಷ್ಟು ಬೋರ್ವೆಲ್ಲ ಯಾವ ಬೋರ್ವೆಲ್ ಹಿಂಗೆ ಬರ್ತಾವೆ ಸರ್? ಒಂದು 2 ಬೋರ್ ಅವ ಸರ್ ನಮ್ಮಲ್ಲಿ. ಅಲ್ಲೊಂದು ಅದ ರೀ, ಇಲ್ಲೊಂದು ಅದ. 2 ಹಿಂಗೆ ಬರ್ತಾವೆ ಸರ್. ಈಗ ಅದು ಚಾಲು ಮಾಡಿದೆ ನೋಡಿ, ಜರ ಚಲೋ ಬರ್ತಾವೆ ಸರ್ ಅವು. ಈಗ ಇವು ನೀರು ಟೋಟಲಿ ದನಗಳು ಮನುಷ್ಯರು ಯಾರು ಕುಡ್ಲಿಕ್ಕೆ ಹೋಗಿಲ್ಲ? ಇಲ್ಲ ರೀ, ದನಗಳು ಕೊಡಲಿವಿ ಸರ್. ದನಗಳು ನಾವೇ ಬೇಕಂತಾರೆ ನಾವು ಕುಡ್ಸಲೇವ್ರಿ. ಅದೊಂದು ಬೋರಿನ ನೀರು ಕುಡಿಸ್ತೇವೆ ನೋಡ್ರಿ. ಅದೊಂದು ಈಗ ನೋಡಿಲ್ಲ, ಅದೊಂದೇ ಕುಡಿಸ್ತೇವೆ ರೀ. ಏನೈತೆ ಇಂಥ ನೀರು ಕೊಟ್ಟದ ನೀರು ಕೊಂಡು ಸಾಯ್ತಾವ ಸರ್. ನೋಡ್ಬೋದು ನೀವು, ಇದು ರೈತನ ಮಾತಂತ ಹೇಳ್ಬೋದು. ಇಲ್ಲಿ ಗ್ರಾಮಸ್ಥರಿದ್ದಾರೆ. ಈಗಿಂತ ಕೆಮಿಕಲ್ ನೀರಿಂದ ಏನೇನು ಸಮಸ್ಯೆ ಆಗ್ಲತ್ತವ್ರಿ, ಏನೇನು ಪ್ರಾಬ್ಲಮ್ ಆಗ್ಲತ್ತವ ನೋಡಿ ಸರ್. ಇದು ನಿಮ್ಮ ಎದುರುಗಡೆ ಅದ, ಇದು ಬೆಳೆ ಪೂರ ನಾಶ ಆಗೋಗ್ಯದ ನೋಡ್ರಿ. ಇಲ್ಲಿ ಒಂದು ಕಡ್ಡಿ ಬೆಳೆ ಇಲ್ಲ ಇದರಿಂದ. ಜನರಿಗೆ ಏನದ, ಈ ಕೆಮಿಕಲ್ ನೀರು ಕುಡಿಯೋದ್ರಿಂದ ಕ್ಯಾನ್ಸರ್ ಆಗ್ಲತ್ತದ, ಕೈಕಾಲೆಲ್ಲ ಹಾಳಾಗ್ಲತ್ತವ, ಊಟ ಸರಿಗೆ ಹೋಗಲ್ದು. ಈಗ ಕುಡಿಯೋಸ್ತನ ಭಾಗ ಇಲ್ಲ. ನಮ್ಗೆ ಇರೋದು ಸಾಯೋದು ಒಂದೇ ಉಳ್ದಿಂದು ದಾರಿ ಅದ. ಇದಕ್ಕೆ ಎಷ್ಟು ಸರ್ಕಾರಕ್ಕೆ ನಾವು ಮನವರಿಕೆ ಮಾಡಿದ್ರೂ ಸ್ಪಂದಿಸ್ತಿಲ್ಲ ನಮ್ಮ ಮಾತಿಗೆ. ಇಲ್ಲಿ ನೋಡ್ರಿ, ನಿಜಾಂಪುರ ಅದ, ಬೆಳ್ಳೂರು ಅದ, ಬಕ್ಚಡಿ ಅದ, ಹಜರ್ಗಿ ಅದ, ಕಮಾಲ್ಪುರ ಅದ, ನಮ್ಮ ಕೋಲಾರ ಅದ. ಇಷ್ಟು ಏರಿಯಾ ಏನದ ಇದು ಕೆಮಿಕಲ್ ಚಪೇಟ್ದಾಗ ಅದ ನೋಡ್ರಿ. ನಾವು ಈಗ ಚರ್ಮ ರೋಗ ಇರ್ಬೋದು, ಮತ್ತೇನದ ಅಂದ್ರೆ ಕ್ಯಾನ್ಸರು, ಯಾವ ರೋಗಗಳು ಬರ್ತಾ ಇದೆ? ಕ್ಯಾನ್ಸರು, ಚರ್ಮ ರೋಗ, ಕೆಮ್ಮು, ದಮ್ಮು, ಹಾರ್ಟು, ಇದರಿಂದ ಭಾಳ ತಕ್ಲೀಫ್ ಅದ. ಏನು ಹೇಳ್ಬೇಕಂತೀರಿ ಸರ್ಕಾರಕ್ಕೆ? ಸರ್ಕಾರಕ್ಕೆ ಭಾಳ ಸಲ ಮನವರಿಕೆ ಮಾಡಿದೆವು, ನಮ್ಮ ಮಾತಿಗೆ ಸ್ಪಂದಿಸ್ತೇ ಇಲ್ಲ ಸರ್ಕಾರ. ಈಗ ಎಷ್ಟು ಕೊಳವೆ ಬಾವಿಗಳು ಹಾಳಾಗ್ಯವ್ರಿ, ಎಷ್ಟು ಬೋರ್ಗಳು ಹಾಳಾಗ ಸುತ್ತಮುತ್ತ? ಸರ್, ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದಾಗ ನಾ ಎಲ್ಲ ಬಾವಿ ಮತ್ತು ನಮ್ಮಲ್ಲಿ ಬಾವಿ ಇಲ್ಲ ಬೋರ್ವೆಲ್ಗೆ ಎಲ್ಲ ಟೆಸ್ಟ್ ಮಾಡಕ್ಕೆ ಹಚ್ಚಿದೆ. ಯೋಗ್ಯ ಇಲ್ಲ ಅಂತ ನಮ್ಗೆ ರಿಪೋರ್ಟ್ ಕೊಟ್ಟರು. ಅದ್ರ ಬಾದ ಏನಂತಂದ್ರೆ ನಾವು ಕೋಲಾರ ಬೀಲಿಂದ ಏನಂತಂದ್ರೆ ಒಂದು ಬೋರ್ ಹಾಕಿ ತಂದು ಜನರಿಗೆ ಇದು ಮಾಡಿದ್ದೆವು. ನಮ್ಮಲ್ಲಿಂದ 90% ಏನಂತಂದ್ರೆ ನೀರು ಕೆಟ್ಟು ಹೋಗಿದೆ ಸರ್. ಕೆಮಿಕಲ್ಲು ಇದಾಗಿದೆ ಸರ್. ನಾವು ಅದರಲ್ಲಿಂದ ಏನಂತಂದ್ರೆ ನಮ್ಮಲ್ಲಿ 2 ಫಿಲ್ಟರ್ ಮಿಷನ್ನು ಇದೆ. ಆ ಫಿಲ್ಟರ್ ಮಿಷನ್ ನೀರೇ ನಾವು ಏನಂತಂದ್ರೆ ಬಳಕೆ ಮಾಡ್ತೇವೆ. ಭಾಳಷ್ಟು ಮಂದಿಗೆ ಕ್ಯಾನ್ಸರ್, ಭಾಳಷ್ಟು ಮಂದಿಗೆ ಕ್ಯಾನ್ಸರ್ ರೋಗಗಳು ಏನಂತಂದ್ರೆ ಇದಾಗೆ ಸರ್. ಚರ್ಮ ರೋಗ ಆಯಿತು, ಗರ್ಭಿಣಿಯರಿಗೆ ಏನಂತಂದ್ರೆ ಮಕ್ಕಳು ಇದು ಇಂಥವೆಲ್ಲ ಭಾಳಷ್ಟು ಸಮಸ್ಯೆಗಳಾಗ್ಯಾವ ಸರ್. ನಾವು ಸರ್ಕಾರಕ್ಕೆ ಏನಂತಂದ್ರೆ ರತ್ನಪರ್ವ DC ಅವ್ರು ಏನಂದ್ರೆ 95ದಾಗ ಸರ್ ಅವ್ರು ಪೂರ್ತಿ ಬಂದು ಆ ಟೈಮಿನಾಗ ನಡೆದು ಹೋರಾಟ ನಡೆದ ಸರ್. ಇನ್ನೂ ಇದು ಬಂದಿಲ್ಲ. ಏನು ಹೋರಾಟ, ಏನು ಡಿಮಾಂಡ್ ಅದ ನಮ್ಮ ಡಿಮ್ಯಾಂಡ್ ಏನಂದ್ರೆ ಸರ್, ಇದು ಶುದ್ಧೀಕರಣ ಘಟಕೆ ಅದು ಚಾಲು ಆಗ್ತಾ ಅಂತಂದ್ರೆ ಇದು ಏನಂತಂದ್ರೆ ಈ ಯಾವ ಸಮಸ್ಯೆ ಆಗಲ್ಲ ಅಂತಂದು ನಮ್ದು ಇದೆ ಸರ್. ಈ ಪಕ್ಕದಾಗ ಈಗ ನೋಡಿರಿ ಪೂರ್ತಿ ಸರ್ ಎಲ್ಲ ಬೆಳೆದು ಏನಂತಂದ್ರೆ ಇದು ಹೋಗ್ಯದ. ಮತ್ತು ನೀರು ನಡೆದ್ರೆ ಅದು ಎಷ್ಟು ವಾಸನೆ ಹೊಂಟದ ನೋಡ್ರಿ. ಭಾಳಷ್ಟು ಈಗ ಇಲ್ಲೇ ಬೇರೆ ದೇವ್ರ ಗುಡಿ ಅದ ಸರ್, ಅಲ್ಲಿ ಬೋರ್ ಅದು ಹಾಲತ್ ಅದೇ ಅದ. ಎಲ್ಲ ಖರಾಬ್ ಆಗ್ಯಾವ ಸರ್. ಸುತ್ತಮುತ್ತ ಸರ್ ನಮ್ಮ ಒಂದು 4 ಹಳ್ಳಿದು ಪೂರ್ತಿ ನೀರು ಖರಾಬ್ ಆಗ್ಯಾವ ಸರ್. ಏನು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ? ಹೋರಾಟ ಈಗ ಸರ್ ನಾವೇನಂತಂದ್ರೆ ಅದು ಟ್ರೀಟ್ಮೆಂಟ್ ಪ್ಲಾಂಟ್ ಚಾಲೂ ಮಾಡಬೇಕು. ಮಳೆಗಾಲ ಹೆಚ್ಚಿಗೆ ಆಯ್ತು ಅಂತಂದ್ರೆ ಇದು ನೀರು ಏನಂತಂದ್ರೆ ಕ್ಲೀನ್ ಆಯ್ತದ. ಅದು ಚಾಲೂ ಆಯ್ತು ಅಂದ್ರೆ ನಮಗೆ ಸಮಸ್ಯೆ ಹಲ್ ಆಯ್ತದ ಅಂತಂದು ಅದು ನಾವು ಈಗ ಕಂಟಿನ್ಯೂ ಈಗ ನಾವೇನಂತಂದ್ರೆ ಅದು ಹೋರಾಟ ಅದು ಚಾಲೂ ಆಗತ್ತಾನೆ ಏನಂತಂದ್ರೆ ನಾವು ಹೋರಾಟ ನಿಲ್ಲಿಸೋದಿಲ್ಲ, ಕಂಟಿನ್ಯೂ ನಾವು ಹೋರಾಟ ಮಾಡ್ಬೇಕಂತಂದು ಇದು ಮಾಡಿದೆ ಸರ್. ಸೊ ಇದು ಒಂದು ಜನರದ್ದು ಒತ್ತಾಯ ಅಂತ ಹೇಳ್ಬೋದು. ಸರ್ಕಾರ ನಮ್ಮ ಕಡೆ ನೋಡಬೇಕು. ಸಂಪೂರ್ಣ ಎಲ್ಲ ಕೊಳವೆ ಬಾವಿಗಳ ನೀರು ಏನಂದ್ರೆ ಕೆಮಿಕಲ್ ಆಗ್ಯಾವ, ಸ್ಮೆಲ್ ಹೊಂಟವ, ಬಣ್ಣ ಏನದಂದ್ರೆ ಬೇರೆ ಬಣ್ಣಕ್ಕೆ ನೀರು ಅರಿಶಿಣ ಬಣ್ಣ, ಕೆಂಪು ಬಣ್ಣಕ್ಕೆ ತಿರುಗ್ಯಾವ. ಹೀಗಾಗಿ ಕೆಮಿಕಲ್ ಕಂಪನಿಗಳ ಅವಾಂತರಕ್ಕೆ ನಿಜಕ್ಕೆ ಕೋಲಾರ ಸೇರಿದಂತೆ ಬಕ್ಚೋಡಿ ಇರ್ಬೋದು, ಸಾಕಷ್ಟು ಗ್ರಾಮಸ್ಥರು ಬದುಕು ಇವತ್ತು ನರಕಾಗ್ಯದ. ಹೀಗಾಗಿ ಸರ್ಕಾರ ನಮ್ಮ ಕಡೆ ನೋಡಲೇಬೇಕು. ಇದ್ದಂಥ ಏನು ಕೆಮಿಕಲ್ ವೆಸ್ಟ್ ವ್ಯಾಟರ್
ಏನದಂದ್ರೆ ಶುದ್ಧೀಕರಣ ಪ್ಲ್ಯಾಂಟ್ ಇತ್ತು, ಘಟಕ ಇತ್ತು, ಅದು ಕೂಡ ಬಂದ್ ಆಗ್ಯದ. ಹೀಗೆ ಅದು ಅದರ ಚಾಲು ಮಾಡಿಸ್ಬೇಕು ಅಂತೇಳಿ ಈ ಒಂದು ಕೋಲಾರ ಸೇರಿದಂತೆ ಸುತ್ತಮುತ್ತ ಕೈಗಾರಿಕೆ ಪ್ರದೇಶದ ಅಕ್ಕಪಕ್ಕ ಬರೋಂಥ ಗ್ರಾಮಸ್ಥರು ಒಂದು ಒತ್ತಾಯ ಆಗದ ಅಂತ ಹೇಳ್ಬೋದು. ಈ ಗ್ರಾಮಸ್ಥರದ್ದು ಏನು ಇದೆ ನೋವಿದೆ, ಅವ್ರ ಸಮಸ್ಯೆ, ಅದಕ್ಕೆ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ, ನಾವು ಕೂಡ ಧ್ವನಿ ಆಗ್ತೀವಿ. ಇವ್ರಿಗೆ ಸರ್ಕಾರ ನ್ಯಾಯ ಕೊಡಲೇಬೇಕಂತೇಳಿ ಈ ಒಂದು ಗ್ರಾಮಸ್ಥರ ಪರವಾಗಿ ನಾವು ಕೂಡ ಒತ್ತಾಯಿಸ್ತೀವಿ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಕೋಲಾರ ಕೈಗಾರಿಕೆ ಪ್ರದೇಶದಲ್ಲಿದ್ದಂಥ ಏನು ಈಗಾಗಲೇ ಕೆಮಿಕಲ್ ಕಂಪನಿಗಳ ಅವಾಂತರಕ್ಕೆ ನಿಜಕ್ಕೂ ಜನರು ಹೈರಾಣಿಕೀಡಾಗಿದ್ದಾರೆ ಅಂತ ಹೇಳ್ಬೋದು. ಇದ್ದಂಥ ಕೆಮಿಕಲ್ಲು ಮತ್ತು ವೆಸ್ಟ್ ವಾಟರ್ ಏನು ಪ್ಲ್ಯಾಂಟ್ ಇತ್ತು, ಘಟಕ ಇತ್ತು, ಅದು ಕೂಡ ಬಂದು ಬಿದ್ದದ. ಹೀಗಾಗಿ ಕೆಮಿಕಲ್ ಕಂಪನಿಯವರು ಹಳ್ಳಕ್ಕೆ, ಕೊಳ್ಳ, ಬಾವಿಗಳಿಗೆ ನೀರು ಬಿಡೋದ್ರಿಂದ ನೋಡ್ಬೋದು. ಇದು ಬೋರ್ವೆಲ್ ನೀರಿದೆ, ಸಂಪೂರ್ಣವಾಗಿ ಯೆಲ್ಲೋ ಕಲರ್ ನೀರು ಬರ್ತಾಯಿದೆ ನೋಡ್ಬೋದು ನೀವು. ಒಳಗಡೆ ಎಷ್ಟು ನೀರಿನ ಬುರುಗು ಬರ್ತಾ ಇದೆ ಅಂದರೆ ಕೆಮಿಕಲ್ ನೀರು ಬಿದ್ದಾಗ ಎಷ್ಟು ಬುರುಗು ಬರಲ್ಲ. ಸಂಪೂರ್ಣವಾಗಿ ಏನದ ಕೆಮಿಕಲ್ ನೀರು ರೈತರ ಹೊಲ ಗದ್ದೆಗಳಿಗೆ ಈಗಾಗಲೇ ಹಜರ್ಗಿ ಇರ್ಬೋದು, ನಿಜಾಂಪುರ ಇರ್ಬೋದು, ಬೆಳ್ಳೂರು ಇರ್ಬೋದು, ಕೋಲಾರ ಇರ್ಬೋದು, ಈ ಭಾಗದ ಹಳ್ಳಿಗಳ ರೈತರು ಮತ್ತು ಜಾನುವಾರುಗಳ ಹೊಟ್ಟೆಗೆ ವಿಷ ಸೇರ್ತಾ ಇದೆ ಅಂತ ಹೇಳ್ಬೋದು. ನೋಡ್ಬೋದು ಇವು ನೀರು ಯೆಲ್ಲೋ ಕಲರ್ ಇವೆ, ಸಂಪೂರ್ಣ ನೋಡ್ಬೋದು ಯಾವ ರೀತಿ ವೈಟ್ ಇರ್ತಾವೆ ನೀರು, ಯೆಲ್ಲೋ ಕಲರ್ ಏನದಂದ್ರೆ ನೀರಿವೆ. ಈ ರೀತಿ ಈಗಾಗಲೇ ನೀರು ಸ್ಮೆಲ್, ನೀರಿಂದು ವಾಸನೆ ಕೂಡ ಬರ್ತಾಯಿದೆ. ಇಲ್ಲಿ ರೈತರಿದ್ದಾರೆ, ಗ್ರಾಮಸ್ಥರಿದ್ದಾರೆ ನೋಡ್ಬೋದು. ಈ ನೀರಿಂದು ಇವೇ ನೀರು ಬಾಟಲಲ್ಲಿ ತುಂಬಿದ್ದಾರೆ ನೋಡ್ಬೋದು. ಯಾವ ರೀತಿ ಕೆಂಪು ಕಲರ್ ನೀರು ಕಾಣಿಸ್ತಾ ಇವೆ. ಸಂಪೂರ್ಣವಾಗಿ ಏನದಂದ್ರೆ ಗಬ್ಬು ನಾರುತ್ತಿರುವ ನೀರು, ವಾಸು ನೀರು, ಪ್ರತಿಯೊಂದು ಕೊಳವೆ ಬಾವಿಯಲ್ಲಿ ಏನದ ಇಂಥ ನೀರು. ಇಲ್ಲಿ ಹೊಲದವರೇ ಇದ್ದಾರೆ. ಈ ನೀರು ಹಿಂಗೆ ಕೊಂಟವ್ರಿ ಕಲರ್ ಸರ್ ಕೆಮಿಕಲ್ ಇದ್ದ ಸಲ ಕೊಂಟಾವ ಸರ್. ಕೆಮಿಕಲ್ ಹಿಂಗೆ ಗೌರಿ ಸರ್ ಹಂಗೆ ಬರ್ತಾರೆ. ಆಯ್ತು ಕುಡ್ಲಿಕ್ಕೆ ಹೋಗಲ್ಲ ಸರ್, ಇವು ಕುಡಿಲೇವ್ರಿ. ಮನೇಲಿಂದ ತರ್ತೀವ್ರಿ, ಫಿಲ್ಟರ್ ನೀರು ತರ್ತೀವಿ, ಕುಡಿತೇವೆ ಸರ್. ಈಗ ಗಾಣ ಹೊಂಟವಲ್ಲ ನೀರು, ಯಾಕೆ ಗಾನ್ ಉಂಟಾವ ಸರ್, ಹಂಗೆ ಹುಡ್ತೀವಿ. ಏನು ಮಾಡ್ಬೇಕು ಸರ್? ಈಗ ಎಷ್ಟು ಬೋರ್ವೆಲ್ಲ ಯಾವ ಬೋರ್ವೆಲ್ ಹಿಂಗೆ ಬರ್ತಾವೆ ಸರ್? ಒಂದು 2 ಬೋರ್ ಅವ ಸರ್ ನಮ್ಮಲ್ಲಿ. ಅಲ್ಲೊಂದು ಅದ ರೀ, ಇಲ್ಲೊಂದು ಅದ. ಎರಡು ಹಿಂಗೆ ಬರ್ತಾವೆ ಸರ್. ಈಗ ಅದು ಚಾಲು ಮಾಡಿದೆ ನೋಡಿ, ಜರ ಚಲೋ ಬರ್ತಾವೆ ಸರ್ ಅವು. ಈಗ ಇವು ನೀರು ಟೋಟಲಿ ದನಗಳು ಮನುಷ್ಯರು ಯಾರು ಕುಡ್ಲಿಕ್ಕೆ ಹೋಗಿಲ್ಲ. ಇಲ್ಲ ರೀ, ದನಗಳು ಕೊಡಲಿವಿ ಸರ್. ದನಗಳು ನಾವೇ ಬೇಕಂತಾರೆ ನಾವು ಕುಡ್ಸಲೇವ್ ರೀ. ಅದೊಂದು ಬೋರಿಗೆ ನೀರು ಕುಡಿಸ್ತಾವೆ ನೋಡ್ರಿ. ಅದೊಂದು ಈಗ ನೋಡಿಲ್ಲ, ಅದೊಂದೇ ಕುಡಿಸ್ತಾವೆ ರೀ. ಏನೈತೆ ಇಂಥ ನೀರು ಕೊಟ್ಟೋ ದನಗಳು ನೀರು ಕೊಂಡು ಸಾಯ್ತಾವೆ ಸರ್. ನೋಡ್ಬೋದು ನೀವು, ಇದು ರೈತನ ಮಾತಂತ ಹೇಳ್ಬೋದು. ಇಲ್ಲಿ ಗ್ರಾಮಸ್ಥರಿದ್ದಾರೆ. ಈಗಿಂತ ಕೆಮಿಕಲ್ ನೀರಿಂದ ಏನೇನು ಸಮಸ್ಯೆ ಆಗ್ಲತ್ತವ್ರಿ, ಏನೇನು ಪ್ರಾಬ್ಲಮ್ ಆಗ್ಲತ್ತವ ನೋಡಿ ಸರ್. ಇದು ನಿಮ್ಮ ಎದುರುಗಡೆ ಅದ, ಇದು ಬೆಳೆ ಪೂರ ನಾಶ ಆಗೋಗ್ಯದ ನೋಡ್ರಿ. ಇಲ್ಲಿ ಒಂದು ಕಡ್ಡಿ ಬೆಳೆ ಇಲ್ಲ ಇದರಿಂದ. ಜನರಿಗೆ ಏನದ ಈ ಕೆಮಿಕಲ್ ನೀರು ಕುಡಿಯೋದ್ರಿಂದ ಕ್ಯಾನ್ಸರ್ ಆಗ್ಲತ್ತದ, ಕೈಕಾಲೆಲ್ಲ ಹಾಳಾಗ್ಲತ್ತವ, ಊಟ ಸರಿಗೆ ಹೋಗಲ್ದು. ಈಗ ಕುಡಿಯೋಸ್ತನ ಭಾಗ ಇಲ್ಲ. ನಮ್ಗೆ ಇರೋದು ಸಾಯೋದು ಒಂದೇ ಉಳ್ದಿಂದು ದಾರಿ ಅದ. ಇದಕ್ಕೆ ಎಷ್ಟು ಸರ್ಕಾರಕ್ಕೆ ನಾವು ಮನವರಿಕೆ ಮಾಡಿದ್ರೂ ಸ್ಪಂದಿಸ್ತಿಲ್ಲ ನಮ್ಮ ಮಾತಿಗೆ. ಇಲ್ಲಿ ನೋಡ್ರಿ, ನಿಜಾಂಪುರ ಅದ, ಬೆಳ್ಳೂರು ಅದ, ಬಕ್ಚಡಿ ಅದ, ಹಜರ್ಗಿ ಅದ, ಕಮಾಲ್ಪುರ ಅದ, ನಮ್ಮ ಕೋಲಾರ ಅದ. ಇಷ್ಟು ಏರಿಯಾ ಏನದ ಇದು ಕೆಮಿಕಲ್ ಚಪೇಟ್ದಾಗ ಅದ ನೋಡ್ರಿ. ನಾವು ಈಗ ಚರ್ಮ ರೋಗ ಇರ್ಬೋದು, ಮತ್ತೇನದ ಅಂದ್ರೆ ಕ್ಯಾನ್ಸರು, ಯಾವ ರೋಗಗಳು ಬರ್ತಾ ಇದೆ. ಕ್ಯಾನ್ಸರು, ಚರ್ಮ ರೋಗ, ಕೆಮ್ಮು, ದಮ್ಮು, ಹಾರ್ಟು, ಇದರಿಂದ ಭಾಳ ತಕ್ಲೀಫ್ ಅದ. ಏನು ಹೇಳ್ಬೇಕಂತೀರಿ ಸರ್ಕಾರಕ್ಕೆ? ಸರ್ಕಾರಕ್ಕೆ ಭಾಳ ಸಲ ಮನವರಿಕೆ ಮಾಡಿದೆವು, ನಮ್ಮ ಮಾತಿಗೆ ಸ್ಪಂದಿಸ್ತೇ ಇಲ್ಲ ಸರ್ಕಾರ. ಈಗ ಎಷ್ಟು ಕೊಳವೆ ಬಾವಿಗಳು ಹಾಳಾಗ್ಯವ್ರಿ, ಎಷ್ಟು ಬೋರ್ಗಳು ಹಾಳಾಗ್ಯಾವ ಸುತ್ತಮುತ್ತ? ಸರ್, ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದಾಗ ನಾ ಎಲ್ಲ ಬಾವಿ ಮತ್ತು ನಮ್ಮಲ್ಲಿ ಬಾವಿ ಇಲ್ಲ ಬೋರ್ವೆಲ್ಗೆ ಎಲ್ಲ ಟೆಸ್ಟ್ ಮಾಡಕ್ಕೆ ಹಚ್ಚಿದೆ. ಯೋಗ್ಯ ಇಲ್ಲ ಅಂತ ನಮಗೆ ರಿಪೋರ್ಟ್ ಕೊಟ್ಟರು. ಅದ್ರ ಬಾದ ಏನಂತಂದ್ರೆ ನಾವು ಕೋಲಾರ ಬೀಲಿಂದ ಏನಂತಂದ್ರೆ ಒಂದು ಬೋರ್ ಹಾಕಿ ತಂದು ಜನರಿಗೆ ಇದು ಮಾಡಿದ್ದೆವು. ನಮ್ಮಲ್ಲಿಂದ 90% ಏನಂತಂದ್ರೆ ನೀರು ಕೆಟ್ಟು ಹೋಗಿದೆ ಸರ್. ಕೆಮಿಕಲ್ಲು ಇದು ಆಗಿದೆ ಸರ್. ನಾವು ಅದರಲ್ಲಿಂದ ಏನಂತಂದ್ರೆ ನಮ್ಮಲ್ಲಿ 2 ಫಿಲ್ಟರ್ ಮಿಷನ್ನು ಇದೆ. ಆ ಫಿಲ್ಟರ್ ಮಿಷನ್ ನೀರೇ ನಾವು ಏನಂತಂದ್ರೆ ಬಳಕೆ ಮಾಡ್ತೇವೆ. ಭಾಳಷ್ಟು ಮಂದಿಗೆ ಕ್ಯಾನ್ಸರ್, ಭಾಳಷ್ಟು ಮಂದಿಗೆ ಕ್ಯಾನ್ಸರ್ ರೋಗಗಳು ಏನಂತಂದ್ರೆ ಇದಾಗೆ ಸರ್. ಚರ್ಮ ರೋಗ ಆಯಿತು, ಗರ್ಭಿಣಿಯರಿಗೆ ಏನಂತಂದ್ರೆ ಮಕ್ಕಳು ಇದು ಇಂಥವೆಲ್ಲ ಭಾಳಷ್ಟು ಸಮಸ್ಯೆಗಳಾಗ್ಯಾವ ಸರ್. ನಾವು ಸರ್ಕಾರಕ್ಕೆ ಏನಂತಂದ್ರೆ ರತ್ನಪರ್ವ DC ಅವ್ರು ಏನಂದ್ರೆ 95ದಾಗ ಸರ್ ಅವ್ರು ಪೂರ್ತಿ ಬಂದು ಆ ಟೈಮಿನಾಗ ನಡೆದು ಹೋರಾಟ ನಡೆದ ಸರ್. ಇನ್ನೂ ಇದು ಬಂದಿಲ್ಲ. ಏನು ಹೋರಾಟ, ಏನು ಡಿಮಾಂಡ್ ಅದ ನಿಮ್ಗೆ? ನಮ್ಮ ಡಿಮ್ಯಾಂಡ್ ಏನಂದ್ರೆ ಸರ್, ಇದು ಶುದ್ಧೀಕರಣ ಘಟಿಕೆ ಅದು ಚಾಲು ಆಗ್ತಾವ ಅಂತಂದ್ರೆ ಇದು ಏನಂತಂದ್ರೆ ಈ ಯಾವ ಸಮಸ್ಯೆ ಆಗಲ್ಲ ಅಂತ ನಮ್ದು ಇದೆ ಸರ್. ಈ ಪಕ್ಕದಾಗ ಈಗ ನೋಡಿರಿ ಪೂರ್ತಿ ಸರ್ ಎಲ್ಲ ಬೆಳೆದು ಏನಂತಂದ್ರೆ ಇದು ಹೋಗ್ಯದ. ಮತ್ತು ನೀರು ನಡೆದ್ರೆ ಅದು ಎಷ್ಟು ವಾಸನೆ ಹೊಂಟದ ನೋಡ್ರಿ. ಭಾಳಷ್ಟು ಈಗ ಇಲ್ಲೇ ಬೇರೆ ದೇವ್ರ ಗುಡಿ ಅದ ಸರ್, ಅಲ್ಲಿ ಬೋರ್ ಅದು ಹಾಲತ್ ಅದೇ ಅದ. ಎಲ್ಲ ಖರಾಬ್ ಆಗ್ಯಾವ ಸರ್. ಸುತ್ತಮುತ್ತ ಸರ್ ನಮ್ಮ ಒಂದು 4 ಹಳ್ಳಿದು ಪೂರ್ತಿ ನೀರು ಖರಾಬ್ ಆಗ್ಯಾವ ಸರ್. ಏನು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ? ಹೋರಾಟ ಈಗ ಸರ್ ನಾವೇನಂತಂದ್ರೆ ಅದು ಟ್ರೀಟ್ಮೆಂಟ್ ಪ್ಲಾಂಟ್ ಚಾಲೂ ಮಾಡಬೇಕು. ಮಳೆಗಾಲ ಹೆಚ್ಚಿಗೆ ಆಯ್ತು ಅಂತಂದ್ರೆ ಇದು ನೀರು ಏನಂತಂದ್ರೆ ಕ್ಲೀನ್ ಆಯ್ತದ. ಅದು ಚಾಲೂ ಆಯ್ತು ಅಂದ್ರೆ ನಮಗೆ ಸಮಸ್ಯೆ ಹಲ್ ಆಯ್ತದ ಅಂತಂದು ಅದು ನಾವು ಈಗ ಕಂಟಿನ್ಯೂ ಈಗ ನಾವೇನಂತಂದ್ರೆ ಅದು ಹೋರಾಟ ಅದು ಚಾಲೂ ಆಗತ್ತಾನೆ ಏನಂತಂದ್ರೆ
ನಾವು ಹೋರಾಟ ನಿಲ್ಲಿಸೋದಿಲ್ಲ, ಕಂಟಿನ್ಯೂ ನಾವು ಹೋರಾಟ ಮಾಡ್ಬೇಕಂತಂದು ಇದು ಮಾಡಿದೆ ಸರ್. ಸೊ ಇದು ಒಂದು ಜನರದ್ದು ಒತ್ತಾಯ ಅಂತ ಹೇಳ್ಬೋದು. ಸರ್ಕಾರ ನಮ್ಮ ಕಡೆ ನೋಡಬೇಕು, ಸಂಪೂರ್ಣ ಎಲ್ಲ ಕೊಳವೆ ಬಾವಿಗಳ ನೀರು ಏನದಂದ್ರೆ ಕೆಮಿಕಲ್ ಆಗ್ಯಾವ, ಸ್ಮೆಲ್ ಹೊಂಟಾವ, ಬಣ್ಣ ಏನದಂದ್ರೆ ಬೇರೆ ಬಣ್ಣಕ್ಕೆ ನೀರು ಅರಿಶಿಣ ಬಣ್ಣ ಕೆಂಪು ಬಣ್ಣಕ್ಕೆ ತಿರುಗ್ಯಾವ. ಹೀಗಾಗಿ ಕೆಮಿಕಲ್ ಕಂಪನಿಗಳ ಅವಾಂತರಕ್ಕೆ ನಿಜಕ್ಕೆ ಕೊಳಾರ ಸೇರಿದಂತೆ ಬಕ್ಷೋಡಿ ಇರ್ಬೋದು, ಸಾಕಷ್ಟು ಗ್ರಾಮಸ್ಥರು ಬದುಕು ಇವತ್ತು ನರಕಾಗ್ಯದ. ಹೀಗಾಗಿ ಸರ್ಕಾರ ನಮ್ಮ ಕಡೆ ನೋಡಲೇಬೇಕು. ಇದ್ದಂಥ ಏನು ಕೆಮಿಕಲ್ ವೆಸ್ಟ್ ವ್ಯಾಟರ್ ಏನದಂದ್ರೆ ಶುದ್ಧೀಕರಣ ಪ್ಲ್ಯಾಂಟ್ ಇತ್ತು, ಘಟಕ ಇತ್ತು, ಅದು ಕೂಡ ಬಂದ್ ಆಗ್ಯದ. ಹೀಗೆ ಅದು ಅದರ ಚಾಲು ಮಾಡಿಸ್ಬೇಕು ಅಂಥೇಳಿ ಈ ಒಂದು ಕೊಳಾರ ಸೇರಿದಂತೆ ಸುತ್ತಮುತ್ತ ಕೈಗಾರಿಕೆ ಪ್ರದೇಶದ ಅಕ್ಕಪಕ್ಕ ಬರೋಂಥ ಗ್ರಾಮಸ್ಥರು ಒಂದು ಒತ್ತಾಯ ಆಗ್ಯದ ಅಂತ ಹೇಳ್ಬೋದು. ಈ ಗ್ರಾಮಸ್ಥರದ್ದು ಏನು ಇದೆ ನೋವಿದೆ, ಅವ್ರ ಸಮಸ್ಯೆ, ಅದಕ್ಕೆ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ, ನಾವು ಕೂಡ ಧ್ವನಿ ಆಗ್ತೀವಿ. ಇವ್ರಿಗೆ ಸರ್ಕಾರ ನ್ಯಾಯ ಕೊಡಲೇಬೇಕಂತೇಳಿ ಈ ಒಂದು ಗ್ರಾಮಸ್ಥರ ಪರವಾಗಿ ನಾವು ಕೂಡ ಒತ್ತಾಯಿಸ್ತೀವಿ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.